ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೊತ್ತಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 25 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಇವರು ಕೊತ್ತಳಿ ಗ್ರಾಮ ಪಂಚಾಯಿತಿಯಲ್ಲಿ 3 ಬಾರಿ ಸದಸ್ಯರಾಗಿ 2 ಬಾರಿ ಅಧ್ಯಕ್ಷರಾಗಿ ಈಗ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕೊತ್ತಳಿ ಭಾಗದ ವೀರ ಸೇವಾದಳ ಯುವಕ ಮಂಡಳ ಇದರ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಶ್ರೀ ದೇಶಭೂಷಣ ಆಶ್ರಮ ಟ್ರಸ್ಟ್ ಇದರ ಒಂದು ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಶ್ರೀ ಪದ್ಮಾವತಿ ದೇವಸ್ಥಾನ ಕಮಿಟಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ಜಿತೇಂದ್ರ ನೇಮಗೌಡ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್. ಜಿತೇಂದ್ರ ಸರ್, ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 25 ವರ್ಷ ಆಯ್ತು ಸರ್. ತಾವೀಗ ಸಾಮಾಜಿಕ ಸೇವೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ. ಗ್ರಾಮ ಪಂಚಾಯಿತಿಯಲ್ಲಿ 3 ಬಾರಿಗೆ ತಾವು ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸ್ತಿದ್ದೀರಿ. ಈಗ ಹಾಲಿ ಅಧ್ಯಕ್ಷರು. ಹೌದು. 2 ಬಾರಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಹೌದು. ತಮ್ಮ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ಜಿತೇಂದ್ರ ಪಾಟೀಲ, ಈಗ ಹಾಲಿ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ. ನನ್ಗೆ ರಾಜಕೀಯದಲ್ಲಿ ಒಂದ್ ಸ್ವಲ್ಪ ಮೊದಲಿಂದ ಸಮಾಜ ಸೇವೆ ಮಾಡ್ಬೇಕಂತ ಇಚ್ಛೆ ಇರೋದ್ರಿಂದ ನನ್ನ ಊರಿನ ಜನರ ಸಹಕಾರದಿಂದ ನನ್ನ ಅತಿ ಸಣ್ಣ ಕಿರು ವಯಸ್ಸಿನಲ್ಲಿ ನನ್ನ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ರು. ಅದೇ ರೀತಿ ನಾನು ಅವರು ಆಯ್ಕೆ ಮಾಡಿ ಕೊಟ್ಟದಕ್ಕೆ ನಾ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ರಿಂದ ಮತ್ತೆ ರಿಪೀಟ್ ನನ್ನೇ ಆಯ್ಕೆ ಮಾಡಿಕೊಟ್ರು. ಓಕೆ. ಪ್ರಾರಂಭದಲ್ಲಿ ಸರ್ ಹೇಗಿತ್ತು ತಮ್ಮ ಒಂದು ಎಜುಕೇಶನ್ ಎಲ್ಲ ಇಲ್ಲಿವರೆಗೆ ಮಾಡಿದ್ರಿ? ಯಾವಾಗಿಂದ ಒಂದು ಸಮಾಜ ಸೇವೆ ಪ್ರಾರಂಭ ಆಯ್ತು? ನಾನು PUC ವರೆಗೆ ಎಜುಕೇಶನ್ ಮಾಡಿದ್ದೀನಿ. ಸ್ಕೂಲ್ ಕಾಲೇಜ್ ಬಿಟ್ಟು 2 ವರ್ಷದಲ್ಲಿ ನಾನು ಸಮಾಜ ಸೇವೆಯಲ್ಲಿ ವೀರ ಸೇವಾದಲ್ಲೂ ಹಿಂಗ್ ನಮ್ಮ ಫ್ರೆಂಡ್ ಸರ್ಕಲ್ ಹಿಂಗೆಲ್ಲ ಕೂಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದು. ರಾಜಕೀಯ ತಮ್ಮಿಂದನೇ ಪ್ರಾರಂಭ ಆಯ್ತಾ, ಇಲ್ಲ ಫ್ಯಾಮಿಲಿಯಲ್ಲಿ ಏನಾದ್ರು ತಾತ ಇಲ್ಲ ತಂದೆಯವರು ಆತರ ಏನಾದ್ರು ಪೊಲಿಟಿಕಲ್? ನಮ್ಮ ಫ್ಯಾಮಿಲಿಯಲ್ಲಿ ಪೊಲಿಟಿಕಲ್ ಅನ್ನೋದು ಹಂಗೇನು ಅಷ್ಟೊಂದು ಇದಿಲ್ಲ. ನಮ್ಮ ತಾತ ಅವರು ಸ್ವಲ್ಪ ಸಮಾಜ ಸೇವೆಯಲ್ಲಿ ಇದ್ರು. ಅವ್ರದ್ದೇ ಇದನ್ನ ನಾವು ಅಳವಡಿಸಿ. ಓಕೆ ಓಕೆ ಓಕೆ. ಎಲ್ಲ ಯುವಕರದ್ದು ಒಂದು ಕನಸಿರ್ತದೆ, ನಾನು ಒಂದು ಎಜುಕೇಶನ್ ಮಾಡಬೇಕು, ಇಲ್ಲ ಒಂದು ನೌಕರಿ ತಗೋಬೇಕು, ಒಂದು ಏನೋ ಸರ್ವಿಸ್ ಮಾಡಬೇಕು ಅಂತ ಹೇಳಿ. ಬಟ್ ತಮಗೆ ಒಂದು ಈ ಸಾಮಾಜಿಕ ಸೇವೆ ಒಂದು ಸೆಳೆತ ಪ್ರಾರಂಭ ಆಗ್ತದೆ. ತಮ್ಮ ಗುರುಗಳು ಯಾರಾದ್ರೂ ಇದ್ರ ಸರ್ ಮಾರ್ಗದರ್ಶಕರು? ಮಾರ್ಗದರ್ಶಕ ನಮ್ಗೆ ಸುರೇಶ್ ಗೌರಾಜ್ ಅಂತ ಒಬ್ರು ನಮ್ಮ ಹಿರಿಯವರು ಇದ್ರು. ಅವರು ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅವರು ಊರಲ್ಲಿ ಸಮಾಜ ಸೇವೆ ಮಾಡೋದು ನೋಡಿ ನಮಗೂ ಸ್ವಲ್ಪ ಇಂಪ್ರೆಸ್ ಆಗಿ ನಾವು ಅವ್ರ ಜೊತೆ ಕೈಗೂಡಿಸ್ತಾ ನಾವು ಈ ಮಟ್ಟಕ್ಕೆ ಬಂದ್ವಿ. ಓಕೆ. ಪ್ರಾರಂಭದಲ್ಲಿ ತಾವು ಒಂದು ಸಮಾಜ ಸೇವೆಯನ್ನೇ ಮಾಡ್ತಾ ತಮ್ಮ ಗೆಳೆಯರ ಬಳಗ ಎಲ್ಲರ ಜೊತೆ ಸಾಕಷ್ಟು ಒಂದು ಸೇವೆ ನಡೀತದೆ. ಪ್ರಥಮವಾಗಿ ತಾವು ಒಂದು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತೀರಿ, ಅವಾಗ ತಾವು ಗೆದ್ದು ಬರ್ತೀರಿ. ತಮಗೆ ಎಷ್ಟು ಖುಷಿ ಆಯ್ತು ಸರ್ ಆ ಟೈಮಲ್ಲಿ? ಅತಿ ಖುಷಿ ಆಯ್ತು. ಇಷ್ಟು ಸಣ್ಣ ವಯಸ್ಸಲ್ಲಿ ನನಗೊಂದು ದೊಡ್ಡ ಜವಾಬ್ದಾರಿ ಕೊಟ್ರಂತ ನನಗೊಂದು ಹೆಮ್ಮೆನಾಯ್ತು. ಆ ಜವಾಬ್ದಾರಿನ ನಾನು ಈ ಲೆವೆಲ್ಕ್ ತಂದು ಬಿಟ್ಟಿದೆ ಅಂತ. ಅವ್ರದ್ದು ಎಲ್ಲ ಜನರ ಇದು ನಾವು ಆಶೆಗ ಇದು ಅಂದ್ರೆ ಅವ್ರದ್ದು ಮನಸ್ಸಿನಲ್ಲಿ ಇದ್ದಂತ ನಾವು ಅದೇ ರೀತಿ ನಡ್ಕೊಂಡು ಬಂದ್ವಿ. ಯಾವುದೇ ಇದಿಲ್ಲ, ಹಗರಣದಲ್ಲಿ ಇಲ್ಲ, ಏನಿಲ್ಲ. 3 ಬಾರಿ ಸದಸ್ಯರು ತಾವು. ಈಗ 2 ಬಾರಿ ಅಧ್ಯಕ್ಷರಾಗಿ ಹಾಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಸರ್. ಕೊತ್ತಳಿ ಗ್ರಾಮ ಪಂಚಾಯತಿ ಭಾಗದಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ, ಅದರಲ್ಲಿ ಒಂದು ಪ್ರಥಮವಾಗಿ ಆದ್ಯತೆ ನೀಡುದಿದ್ರೆ CC ರೋಡ್ ಎಲ್ಲ ಕಡೆ ಆಗ್ಬೇಕು, ರೋಡಿನ ವ್ಯವಸ್ಥೆ ಆಗ್ಬೇಕು. ಯಾವ ತರ ಆಗಿದೆ? ನಮ್ಮಲ್ಲೆಲ್ಲ ರೋಡು ಗಟರು ಎಲ್ಲ ಕ್ಲೀನ್ ಇದೆ. ರೋಡು ನಮ್ಮ ಚಿಕ್ಕೋಡಿ ಸದಲ ಮತಕ್ಷೇತ್ರ ಬರೋದ್ರಿಂದ ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಮತ್ತು ನಮ್ಮ ಗಣೇಶ್ ಹುಕ್ಕೇರಿ ಸಾಹೇಬರು ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಒಂದು ಡಿಜಿಟಲ್ ಗ್ರಂಥಾಲಯ ಆಗ್ಲಿ, ಒಂದು ಸ್ಕೂಲ್ ಬಿಲ್ಡಿಂಗ್ಗಳಾಗ್ಲಿ, ರಸ್ತೆ ಮತ್ತು ಇದು ನಮ್ಮ ಅಂಡರ್ ಗ್ರೌಂಡ್ ಕೇಬಲಿಂಗು ಈಗ ಪ್ರಗತಿಯಲ್ಲಿದೆ. ಓಕೆ 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 ಓಕೆ. ಜೊತೆಗೆ ಈ ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕು ಸರ್. ಕುಡಿ ನೀರಿನ ವ್ಯವಸ್ಥೆ ಯಾವ ತರ ಆಗಿದೆ? ಕುಡಿ ನೀರಿನ ವ್ಯವಸ್ಥೆ ನಮಗೂ ಮಲ್ಟಿ ವಿಲೇಜ್ ಇದಿದೆ. 7 ಊರಿಗೆ ನೀರು ಬರ್ತದೆ ಹೊಳಿಂದ. ಅದಕ್ಕೆ ಮೊದಲು ನಮ್ಮ ಜಿಗಜಿನಿ ಸಾಹೇಬ್ರಿದ್ದಾಗ ಇದು ಸ್ಯಾಂಕ್ಷನ್ ಆಗಿತ್ತು, ಆದ್ರೆ ಸರಿಯಾಗಿ ನೀರು ಬರ್ತಿರ್ಲಿಲ್ಲ.
ನಮ್ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು ಅದಕ್ಕೆ ಎಕ್ಸ್ಪ್ರೆಸ್ ಕರೆಂಟ್ ಕೊಡ್ಸು ಓಕೆ ಮತ್ತೆ ಒಳ್ಳೆ ಮೋಟರ್ ಹಾಕ್ಸಿ ಈಗ ಎಲ್ಲರಿಗೂ ಚೆನ್ನಾಗಿ ನೀರ್ ಬರ್ತದೆ. ನಮ್ಮ ಊರಲ್ಲಿ ನೀರಿನ ಕೊರತೆ ಇಲ್ಲ. ಒಂದ್ 4 ಓಪನ್ ವೆಲ್ ಬಾವಿ ಇದೆ. ಓಕೆ. ಈಗ ಕೇಂದ್ರ ಸರ್ಕಾರದ ಒಂದು ಜಲ್ ಜೀವನ್ ಮಿಷನ್ ಅದು ಕೂಡ ಸರ್ ಬಂದಿದೆ. ಆ ಒಂದು ಏನು ಯೋಜನೆ ಯಾವ ರೀತಿ ಎಲ್ಲ ಕಂಪ್ಲೀಟ್ ಆಗಿದೆ? ಅದು ಎಲ್ಲ ಕಂಪ್ಲೀಟ್ ಆಗಿದೆ. JJM ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದವು. ಓಕೆ. ಜೊತೆಗೆ ಸುತ್ತಮುತ್ತಲ ಒಂದು ಕೃಷಿ ಕ್ಷೇತ್ರ ಕೂಡ ರೈತರಿಗೂ ಕೂಡ ಸಾಕಷ್ಟು ಅನುಕೂಲಕರ ಕೆಲಸ ಕಾರ್ಯಗಳು ಆಗ್ಬೇಕು. ಅವರಿಗೆ ಒಂದು ಕೃಷಿ ಹೊಂಡ, ಬದುಗಳ ನಿರ್ಮಾಣ, ದನದ ಕೊಠಡಿ, ಮೇಕೆಗಳ ಶೆಡ್, ಅದು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ನಾವು ಜನರಿಗೆ ಮುಗಿಸಿದೀವಿ. ಮತ್ತು ಕೃಷಿ ಇಲಾಖೆದಿಂದ ಒಳ್ಳೆ ಸಹಕಾರದಿಂದ ಅತಿಯಾಗಿ ನಮ್ಮ ಊರಿಗೆ ರೈತರಿಗೆ ಅನುಕೂಲ ಆಗಿದೆ. ಅಂದ್ರೆ ಹಸುಗಳನ್ನು ಕೊಡೋದಾಗ್ಲಿ, ಮೇವು ಕಟ್ ಮಾಡೋ ಮಷೀನ್ಗಳು ಅದೆಲ್ಲ ಹಸುಗಳನ್ನು ಕೊಟ್ಟಿದ್ದೀರಾ ಸರ್? ಕೊಟ್ಟಿದೀವಿ. ಒಂದು 50-60 ಹಸುಗಳನ್ನು ಕೊಟ್ಟಿದೀವಿ. ಓಕೆ 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 ಓಕೆ. ಅದು ನಮ್ಮ ಕೃಷಿ ಇಲಾಖೆ. ಓಕೆ 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 ಓಕೆ. ಜೊತೆಗೆ ಅವರಿಗೆ ಒಂದು ನಮ್ಮ ಹೊಲ ನಮ್ಮ ದಾರಿ ಆ ತರ ಎಲ್ಲ ಮಾಡ್ಕೊಡ್ಬೇಕು, ಕೃಷಿ ಹೊಂಡ ಮಾಡ್ಕೊಡ್ಬೇಕು. ಕೃಷಿ ಹೊಂಡನು ಮಾಡಿ ಕೊಟ್ಟಿದೀವಿ ಜಲನಯನ ಇಲಾಖೆಯಿಂದ, ನಮ್ಮ ಪಂಚಾಯತಿಯಿಂದನು ಹಳೆ ಬಾವಿ ರಿಪೇರಿ ಇವೆಲ್ಲ ಸಾಕಷ್ಟು ಕೆಲಸ ಆಗಿವೆ ರೈತರು. ಊರಿನ ಪ್ರಮುಖ ಎಲ್ಲಾ ಬೀದಿಗಳಲ್ಲೂ ಕೂಡ ಸ್ಟ್ರೀಟ್ ಲೈಟ್ ಗಳನ್ನ ಅಳವಡಿಸಬೇಕು. ಜೊತೆಗೆ ಮಂದಿರ ಎದುರುಗಡೆ, ದೇವಸ್ಥಾನದ ಎದುರುಗಡೆ ಹೈ ಮಾಸ್ಕ್ ಗಳನ್ನ ಅಳವಡಿಸಬೇಕು ಅಂತ ಹೇಳಿ ಸರ್ಕಾರದ ಒಂದು ಯೋಜನೆ. ಅಂತ ಒಂದು ಕೆಲಸ ಯಾವ ತರ ಆಗಿದೆ? ಹೈ ಮಾಸ್ಕ್ ಏನ್ ನಮ್ಮಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಸರ್. ಆದ್ರೆ ಸ್ಟ್ರೀಟ್ ಲೈಟ್ ಎಲ್ಲ ಓಣಿ ನಮ್ಮ ಊರಾಗ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಇದಾವೆ. ಓಕೆ. ಮತ್ತು ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಹಿಂದಿನ MP ಅವರು ಅನ್ನಸಭಾನ ಜೊಲ್ಲೆ ಅವರು ಎಲ್ಲರೂ ದೇವಸ್ಥಾನಗಳಿಗೆ ಸೋಲಾರ್ ದೀಪವನ್ನು ಅಳವಡಿಸಿಕೊಟ್ಟರು. ಓಕೆ ಓಕೆ ಓಕೆ. ಪ್ರತಿ ದೇವಾಲಯ. ಶೈಕ್ಷಣಿಕವಾಗಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಿರ್ತದೆ. ಸಂಬಂಧಪಟ್ಟ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಒಂದು ಅಂಗನವಾಡಿ ಕೇಂದ್ರಗಳು, ಹೈಸ್ಕೂಲ್ಗಳು, ಅಲ್ಲಿ ಫೇವರ್ಸ್ ಹಾಕೋದಾಗ್ಲಿ, ಮಕ್ಕಳಿಗೆ ಬಿಸಿ ಊಟ ಇರ್ತದೆ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಲಿ, ಹೈಟೆಕ್ ಶೌಚಾಲಯಗಳಾಗ್ಲಿ, ಇಂಥ ವ್ಯವಸ್ಥೆ ಯಾವ ತರ ಮಾಡಿದಿರಿ? ನಾವು ಅಂಗನವಾಡಿಗಾಗ್ಲಿ ನಮ್ಮ ಸರ್ಕಾರಿ ಶಾಲೆಗಾಗ್ಲಿ ಎಲ್ಲ ಹೈಟೆಕ್ ವ್ಯವಸ್ಥೆ, CC ಕ್ಯಾಮ್ರಾ ಕೊಡಿಸಿದೀವಿ. ಒಂದು ಹುಡುಗು ನಮ್ಮಲ್ಲಿ ಕೆಳಗ್ ಕುಂತು ಇದು ನಲಿಕಲಿಯಲ್ಲಿ ಕೆಳಗೆ ಕೂತ್ ಪಾಠ ಮಾಡ್ಬೇಕು ಅಲ್ಲಿ ಅಷ್ಟೇ. ಉರ್ದು ಕ್ಲಾಸ್ದಲ್ಲಿ ಎಲ್ಲ ಡೆಸ್ಕ್ ಇವು CCTV ಮತ್ತೆ ಪೇವರ್ಸ್ ಎಲ್ಲ ಅಳವಡಿಸಿದ್ವಿ. ಈಗ ಮತ್ತೆ ನಾವು ಜಸ್ಟ್ ಈಗ ಈಗದ ಬಿಸಿ ಊಟದ ರೂಮ್ ಕೋಣೆ ಅದು ಡಿಜಿಟಲೀಕರಣ ಮಾಡ್ತಾ ಇದ್ವಿ. ಓಕೆ 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 ಓಕೆ. ಮತ್ತೆ ಹೈಟೆಕ್ ಶೌಚಾಲಯ ಇದಾವೆ. ಓಕೆ. ಅಂಗನವಾಡಿಯು ಎಲ್ಲ ಹೈಟೆಕ್ ಇದೆ. ಜೊತೆಗೆ ಸ್ವಚ್ಛತೆ ಬಗ್ಗೆನೂ ಕೂಡ ಕಾಳಜಿ ವಹಿಸ್ಬೇಕು. ಅದ್ರ ಬಗ್ಗೆ ಹೇಳೋ ಮಾತೇ ಇಲ್ಲ ಸರ್. ಸ್ವಚ್ಛತೆ ನೈರ್ಮಲ್ಯದ ತಾವು ಅವಾರ್ಡನ್ನೇ ತಗೊಂಡಿದ್ದೀರಿ. ಹೌದು ಸರ್. ಈಗ ನಾವು ಕೂಡ ಬಂದ್ವಿ ಅಂದ್ರೆ ರೋಡ್ ಎಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಈ ತರ ಎಲ್ಲ ಸರ್. ಈಗ ಪ್ರತಿ ಒಂದು ಗ್ರಾಮದ ಜನತೆಗೂ ಯಾವ ರೀತಿ ಒಂದು ಅವೇರ್ನೆಸ್ ಮೂಡಿಸಿದಿರಿ? ಜನರು ಮೊದಲಿನಿಂದ ಅವೇರ್ನೆಸ್, ಯಾಕಂದ್ರೆ ಈಗ ನಿಮಗೆ ಸಾಕಷ್ಟೆಲ್ಲ ಅಂದ್ರೆ ಆಗಿರ್ಬೋದು ಎಲ್ಲ ಅನುಭವ. ಬೇರೆ ಕಡೆ ಎಲ್ಲ ಸಿಟಿಗೂ ವಿಸಿಟ್ ಕೊಡ್ತೀರಿ, ಆಮೇಲೆ ಏನೋ ಒಂದು ಈಗ ಏನೋ ತಿಂತಾರೆ ಅಥವಾ ಪಾನು ಅಥವಾ ಬೇರೆ ಬೇರೆ ಎಲ್ಲ ಅಲ್ಲೇ ಬಿಸಾಡುದಾಗ್ಲಿ. ಬಟ್ ತಮ್ಮ ಒಂದು ಗ್ರಾಮದಲ್ಲಿ ನಾವು ವಾಚ್ ಮಾಡಿದಂಗೆ ಎಲ್ಲೂ ಕಾಣ್ಲೂ ಇಲ್ಲ ನಮ್ಗೆ ರೋಡಲ್ಲಿ. ಅದು ಹೆಂಗೆ ಜನರಲ್ ಅವೇರ್ನೆಸ್ ಎಲ್ಲ ಹೇಗ್ ಮೂಡಿದೆ ಸರ್? ಸರ್ ಈಗ ಹೊರಗಿನ ಜನ ಬರ್ತಾರ, ಅವ್ರವ್ರ ಮನೆಗೆ ಬಂದಾಗ ಏನ್ ನಿಮ್ ಊರ್ ಸ್ವಚ್ಛತೆ ಹಿಂಗ ಅವ್ರಿಗೆ ಅವ್ರವ್ರ ಮನೆಯಲ್ಲಿ ಅನ್ನೋದ್ರಿಂದ ಓಕೆ ಅವ್ರ ರಿಲೇಷನ್ ಎಲ್ಲ ಬಂದವ್ರು ಅದನ್ನ ಹಂಗ ಎಲ್ಲಾ ಜನರು ಅವೇರ್ನೆಸ್ ಇಟ್ಕೊಂಡವ್ರು. ನಮ್ಮೂರು ಸ್ವಚ್ಛ ಇರ್ಬೇಕು ನಾವು ಹೇಳೋದಕ್ಕಿಂತನೂ ಅವರು ಅಷ್ಟ ಎಲ್ಲಾ ಪಂಚಾಯತಿಗೆ ಸಹಕಾರ ಮಾಡ್ತಾರೆ. ಮತ್ ನಮ್ ಪಂಚಾಯತಿಂದು ನಾವು ಎಲ್ಲ ಕ್ಲೀನ್ ಇಟ್ಟಿದೀವಿ. ಸ್ವಚ್ಛತೆ ಮತ್ತೆ ನೈರ್ಮಲ್ಯ ಅವಾರ್ಡ್ ತಗೊಳ್ಳಿಕ್ಕೆ ಬೆಂಗಳೂರು ಹೋಗಿದ್ರಿ. ಅವಾಗಿನ ಒಂದು ಅನುಭವ ಹಂಚ್ಕೊಳ್ಳಿ ಸರ್, ಎಷ್ಟು ಖುಷಿ ಆಯ್ತು ತಮ್ಗೆ? ಅದು ನಮ್ ಜೀವನದಲ್ಲಿ ಮರೆಯಲಾರದಂತ ಒಂದು ಘಟನೆ ಸರ್. ನಾನು ಬೆಂಗಳೂರು ಬ್ಯಾಂಕ್ವೆಟ್ ಹಾಲ್ದಲ್ಲಿ ಒಬ್ರು CM ಸಾಹೇಬ್ರ ಹತ್ತಿಂದ ಒಂದು ಅವಾರ್ಡ್ ತಗೋತೀನಂತ ನನ್ನ ಎಂದೂ ನಾ ಕನಸು ಮನಸ್ಸಿನಲ್ಲಿ ವಿಚಾರ. ಅಂದ್ರೆ ಒಂದು ಈ ರಾಜ್ಯದ ವ್ಯವಸ್ಥೆಯಲ್ಲಿ ಕಟ್ಟ ಕಡೆಯ ವ್ಯವಸ್ಥೆ, ಈ ಕಡೆಯಿಂದ ನಾವು ಪ್ರಥಮ ಅಂತ ಅನ್ಬೋದು, ಗ್ರಾಮ ಪಂಚಾಯತಿಯಿಂದ ವಿಧಾನಸೌಧದವರೆಗೆ. ಅದು ನಮ್ಮ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರ ಆಶೀರ್ವಾದ. ಓಕೆ. ಜೊತೆಗೆ ಸರ್ ಈಗ ಕ್ಲೀನಿಂಗ್ ವ್ಯವಸ್ಥೆನೆಲ್ಲ ಯಾವ ತರ ಮಾಡಿದಿರಿ? ಅಂದ್ರೆ ಗಾಡಿ ಜೊತೆಗೆ ಹಸಿ ಕಸ ಒಣ ಕಸ ಅಂತ ಹೇಳಿ ಬಕೆಟ್ಗಳ ವಿತರಣೆ ಮಾಡಿದ್ವಿ. ಜೊತೆಗೆ SLRM ಘಟಕ, ನಮ್ಮ ಘನ ತ್ಯಾಜ್ಯ ವಿಲೇವಾರಿ ಅಂದ್ರೆ ಘಟಕ ಒಂದು ಆಗಿಲ್ಲ ಸರ್.
ಅಂದ್ರೆ ನಮ್ಮ ಪಂಚಾಯತಿ ಮೊದಲಿನಿಂದಲೂ ಗೌಟನ ಗೈರನ ಇಲ್ಲ ಸರ್. ಓಕೆ. ಈಗ ನಾವು ಆದ್ರೂ ನಮ್ದು ಮೊದಲು ಓಲ್ಡ್ ಇದೆ ಸರ್, ಘನತ್ಯಾಜ್ಯ ವಿಲೇವಾರಿ ಓಲ್ಡ್ ಇದೆ, ಅದರಲ್ಲಿ ನಾವು ಯೂಸ್ ಮಾಡ್ತೀವಿ. ಈಗ ಹೊಸದಾಗಿ ರೂಮ್ ಎಲ್ಲ ಬಂದು ಆ ರೀತಿ ಇಲ್ಲ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ರಿಗೂ ಒಂದು ಹಿರಿಯ ಜೀವಗಳಿಗೆ ಅನುಕೂಲ ಆಗ್ಲಿ, ಆಮೇಲೆ ಪುಟ್ಟ ಮಕ್ಕಳಿಗೂ ಅನುಕೂಲ ಆಗ್ಲಿ ಅಂತೇಳಿ ಡಿಜಿಟಲೈಸೇಷನ್ ಗ್ರಂಥಾಲಯ, ಹೌದು ಸರ್, ಅದು ತುಂಬಾ ಸುಸಜ್ಜಿತವಾಗಿ ಮಾಡಿದೀರಿ ಸರ್. ನಾವು ವಿಸಿಟ್ ಕೂಡ ಕೊಟ್ವಿ. ಈಗ ಒಂದೇನೋ ಹಿರಿಯರಿಗೆ ಪೇಪರ್ ಓದ್ಬೇಕು, ನ್ಯೂಸ್ ಓದ್ಬೇಕು ಅಂತ ಏನೋ ಆಸೆ ಆಗುತ್ತೆ, ಮನೆಯಲ್ಲೇ ಇದ್ಕೊಂಡು ಅವರಿಗೆ ಬೋರ್ ಆಗುತ್ತೆ, ಒಂದು ಊರಲ್ಲಿ 4 ಹೆಜ್ಜೆ ಓಡಾಡ್ಕೊಂಡು ಬರೋಣ, ಅಲ್ಲಿ ಒಂದು ವಿಸಿಟ್ ಕೊಡೋಣ ಅಂತೇಳಿ ಅದಕ್ಕೆ ಪೂರಕವಾಗಿ ಕಂಪ್ಲೀಟ್ ಆಗಿ ಸುಸಜ್ಜಿತವಾಗಿ ಮಾಡಿದಿರಿ. ಇದು ಇನ್ಸ್ಪಿರೇಷನ್ ಎಲ್ಲ ಎಲ್ಲಿಂದ ಬಂತು ಸರ್ ತಮ್ಗೆ? ಸರ್ ಮೊದಲು ಒಂದು ಬಿಲ್ಡಿಂಗ್ ಬೇಕಾಗಿತ್ತು, ಬಿಲ್ಡಿಂಗ್ ಕಟ್ಟಿದೀವಿ. ಬಿಲ್ಡಿಂಗ್ ಕಟ್ಟಿದ ನಂತರ ಒಂದು ಗ್ರಂಥಾಲಯ ಹೆಂಗ್ ಇರ್ಬೇಕಂತ ನಮ್ಗೆ ಒಬ್ರು ನವೋದಯದಲ್ಲಿ ನಮ್ಮ ಪಾಟೀಲ್ ಸರ್ ಇದ್ರು, ಅವರು ಒಂದ್ ಸ್ವಲ್ಪ ನನ್ನ ಗ್ರಂಥಾಲಯಕ್ಕೆ ವಿಸಿಟ್ ಮಾಡಂತ. ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲು, ಅಲ್ಲಿ ಒಂದ್ ಸ್ವಲ್ಪ ಎಲ್ಲಾ ಹೊಸ ಹೊಸ ಐಡಿಯಾ ಇದ್ದು ಆತನವ್ರು ನಮ್ಗೆ ಹೇಳ್ಕೊಟ್ರು. ಅವಾಗಿಂದ ನಮ್ಮ ಮನುಷ್ಯನಲ್ಲಿ ಬಂದು ನಾವು ಯಾಕೆ ಮಾಡ್ಬಾರ್ದಪ್ಪ ಅಂತ ನಮ್ಮೆಲ್ಲಾ ಫ್ರೆಂಡ್ಸ್ ಒಂದ್ ಥೋಡೆ ಕಾಂಟ್ರಿಬ್ಯೂಷನ್ ಕೊಟ್ಟು ಒಂದು ರ್ಯಾಕ್ ಒಂದ್ ಸ್ವಲ್ಪ ಮಾಡುದು, ಒಂದು ಮಹಾತ್ಮರ ಫೋಟೋಗಳು, ಇಂತ ಗ್ರಂಥಾಲಯ ಪಿತಾಮಹ ಅವ್ರದ್ದು ಫೋಟೋ, ಇಂತ ವಾಚ, ಹಿಂಗೆಲ್ಲ ಡೊನೇಟ್ ಕೊಡೋದ್ರಿಂದ ನಮಗೂ ಹತ್ರ ಖುಷಿ ಬಾಳ ಬಂತು. ಇಂಥ ಗ್ರಂಥಾಲಯ ಎಲ್ಲಿ ಇಲ್ಲ ಅಂತ ಎಲ್ಲಾರು ಅನ್ಕತ್ರು. ಅದ್ರ ಮ್ಯಾಗ ಡಿಜಿಟಲ್ ಮಾಡ್ಬೇಕಂತ ಒಂದು ಆಶೀರ್ವಾದ ಇಟ್ಕೊಂಡು ಎಲ್ಲ ನಮ್ಮ ಪಂಚಾಯತಿ ಸದಸ್ಯರು ನಾವು ಎಲ್ಲಾರು ಕೂಡಿ, ಮತ್ ನಮ್ಮ ಪಂಚಾಯತಿಯಲ್ಲಿ ನಮ್ದು ಯಾವುದೇ ಭೇದ ಭಾವ ಇಲ್ಲ. 10 ಜನ ನಾವೆಲ್ಲರೂ ಕೂಡೇನೆ ಕೆಲಸ ಮಾಡ್ತೀವಿ. ಯಾರು ಅದನ್ನ ನೀವು ಅಧ್ಯಕ್ಷರಿದ್ರಿ ನೀವು ಅಷ್ಟ ಮಾಡ್ರಿ, ಅವ್ರ ಮೆಂಬರ್ ಇದಾರು ಅವ್ರಿಗೆ ಏನ್ ಗೊತ್ತಾಗ್ಬಾರ್ದು, ಹಿಂಗೇನಿಲ್ಲ. ಯಾವ್ದೋ ಒಂದು ಸಣ್ಣ ವಿಷಯ ಇದ್ರೂ ಎಲ್ಲರೂ ಕೂಡಿಕೊಂಡು ಮಾಡ್ತೀವಿ. ಜಿತೇಂದ್ರ ಪಾಟೀಲ್ ಸರ್ ಅಂತಂದ್ರೆ ಪ್ರಾಮಾಣಿಕತೆ ಸರ್. ಅಧಿಕಾರಕ್ಕೆ ಅಂಡ್ಕೊಂಡಿರೋರು ಅಲ್ಲ, ಇಲ್ಲ ಚರ್ಚೆ ಮಾಡುವಾಗ ಹೇಳಿದ್ರಿ ಸರ್. ಈಗ ಮುಂದೆ ಪ್ಲಾನ್ ಎಲ್ಲ ಏನಿದೆ ಸರ್, ಯಾವ ತರ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಏನ್ ಪ್ಲಾನ್ ಸರ್, ಇದ್ ನಮ್ಮ ಅಧಿಕಾರ ಅವಧಿ ಮುಗಿದ ನಂತರ ನಾವು ನಮ್ಮ ಹಿಂದಿನ ಜನರೇಷನ್ಗೆ ಏನ್ರ ಒಂದ್ ಸ್ವಲ್ಪ ಬ್ಯಾಕ್ ಬೋನ್ ಆಗಿ ಅವರು ನಮ್ಮಂಗ್ ಬೆಳಿಲಿ, ಅವ್ರಿಗೂ ಒಂದ್ ಸ್ವಲ್ಪ ಜನಸೇವೆ ಮಾಡೋದು ಇದು ಬೆಳಿಲಿ, ರೂಢಿ ಆಗ್ಲಿ ಅಂತ ನಮ್ದು ಆಸೆ. ತುಂಬಾ ಸಂತೋಷ ಸರ್. ಜೊತೆಗೆ ಸ್ಮಶಾನ ಭೂಮಿದು ಒಂದು ವಿಶೇಷವಾದ ಒಂದು ಕೆಲಸ ಆಗ್ಬೇಕು ಸರ್. ಸರ್ಕಾರದ ಹೇಳ್ತದೆ ಇವತ್ತು ಸ್ಮಶಾನ ಭೂಮಿ ಅಲ್ಲ, ಅದು ಒಂದು ಶಾಂತಿಧಾಮ ತರ ಮಾಡ್ಬೇಕು ಅಂತ ಹೇಳಿ ಕಂಪ್ಲೀಟ್ ಒಂದು ಊರಿನ ಒಂದು ಗ್ರಾಮ ಪಂಚಾಯತಿಯ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ. ಹೌದು, ಅಲ್ಲಿ ಒಂದು ಚೇರ್ಗಳ ವ್ಯವಸ್ಥೆ ಆಗ್ಬೇಕು, ಚಿತಾಗಾರ ಆಗ್ಬೇಕು, ಲೈಟ್ ವ್ಯವಸ್ಥೆ ಆಗ್ಬೇಕು, ಮತ್ತೆ ಕಾಂಪೌಂಡ್ ಆಗ್ಬೇಕು, ಜೊತೆಗೆ ಅದನ್ನ ಒಂದು ಗಾರ್ಡನ್ ಟೈಪ್ ಮಾಡ್ಬೇಕು, ಗಿಡಗಳನ್ನೆಲ್ಲ ನೆಟ್ಟು ಅಂತ ಹೇಳಿ. ಅದು ಒಂದ ಕೊರತೆ ಇದೆ ಸರ್ ನಮ್ಮಲ್ಲಿ. ನಮ್ಮಲ್ಲಿ ಜಾಗದ ಪ್ರಾಬ್ಲಮ್ ಇದ್ದದ, ಅದರಿಂದ ಕೊರತೆ ಇದೆ. ಈಗ ನಮ್ಗೆ 2 ಎಕರೆ ಆಶ್ರಮ ಕಮಿಟಿಯವರು ಇದು ಕೊಟ್ಟಿದ್ದಾರೆ, ರಾಜ್ಯಪಾಲ್ ಅವ್ರ ಹೆಸರಲ್ಲೇ ಭೂಮಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾವು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡ್ಬೇಕಂತ ಬಹಳ ದಿನ ಒಂದು ಕನಸಿದೆ. ಒಂದು ಆಂಬ್ಯುಲೆನ್ಸ್, ಜನರಿಗೆ ಆಂಬ್ಯುಲೆನ್ಸ್ ಒಂದು ಬಹಳ ಇದಾಗತ್ತೆ. ಅಂದ್ರೆ ಈಗ 108 ಇದೆ, ಬರ್ತದ, ಕರ್ಕೊಂಡ್ ಹೋಗ್ತದ, ಬರ್ತದ. ಆದ್ರ ಬಡ ಜನರು ಏನಾರ ಹಾಸ್ಪಿಟಲ್ ಡೆತ್ ಆದ್ರೆ ಮಾಡ್ರೆ ಅವ್ರಿಗೆ ವಾಪಸ್ಸು ಬಾಡಿ ತರ್ಲಿಕ್ಕೆ ಬಹಳ ಹೆವಿ ಖರ್ಚಾಗುತ್ತೆ. ಆ ದೃಷ್ಟಿಕೋನ ಇಟ್ಕೊಂಡು ಮತ್ತೆ ಇಲ್ಲೇ ಅಲ್ಲಿಂದ ಬರೋದೇನ, ಇಲ್ಲಿಂದ ಪೇಷಂಟ್ ಹೋಗೋದು ಎಲ್ಲ ಅನುಕೂಲ ಆಗ್ತೈತೆ ಅಂತ ಒಂದು ನಾವೇ ಕಾಂಟ್ರಿಬ್ಯೂಷನ್ ಹಾಕಿ ಒಂದು ಮಾಡ್ಬೇಕಂತ ವಿಚಾರ ಇದೆ. ಪಂಚಾಯತಿ ಭತ್ತೇನ ತಗೊಂಡಿಲ್ಲ ನಾನು ಅಂತ, ನಮ್ ಫ್ರೆಂಡ್ಸ್ ಒಂದ್ ತೊಡೆ ಎಲ್ಲ ಡೊನೇಟ್ ಮಾಡ್ತೇನೆ ಅಂದ್ರೆ ಅದೆಲ್ಲ ನೋಡ್ಬೇಕು. ಇನ್ನೂ ಒಂದ್ ಸ್ವಲ್ಪ ಪ್ರೊಸೀಜರ್ ಹಂತದಲ್ಲಿದೆ. ತಮ್ಮ ಕೊತ್ತಳಿ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರ್ತದೆ? 1 ಹಳ್ಳಿ ಸರ್. ಜೊತೆಗೆ ಎಲ್ಲ ಒಂದು ಸದಸ್ಯರು ಎಷ್ಟು ಜನ ಇದ್ದೀರಿ ಸರ್? 10 ಜನ ಸದಸ್ಯರು, 5 ಹೆಣ್ಣು ಮಕ್ಕಳಿದ್ದಾರೆ, ಪುರುಷರು 5 ಜನ. ತಮ್ಮ ಒಂದು ಸಿಬ್ಬಂದಿ ವರ್ಗ ಎಲ್ಲ ಸದಸ್ಯರು ಕೂಡ ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ? ನಮ್ಮ ಸಿಬ್ಬಂದಿ ಅಂದ್ರೆ 24x7 ಕೆಲಸ ಮಾಡುವಂತವ್ರು. ನಮ್ಮ ಪಂಚಾಯತಿ ಸದಸ್ಯರು, ನಾವು, ನಮ್ಮ ಸಿಬ್ಬಂದಿಯವರು ಒಂದೇ ಕುಟುಂಬದಲ್ಲಿ ಜೀವನ ಮಾಡ್ತಿದ್ದೀವಿ, ಹಿಂಗ್ ಕೆಲಸ ಮಾಡ್ತೀವಿ. ಜೊತೆಗೆ ಬೇರೆ ಬೇರೆ ಒಂದು ಗ್ರಾಮ ಪಂಚಾಯತಿಯ ವಿಸಿಟ್ ಕೂಡ ಮಾಡೋದಿರ್ತದೆ, ಟೂರು ಆ ಲೆಕ್ಕದಲ್ಲಿ ಅಂತ ಏನಾದ್ರು ಟೂರ್ ಏನಾದ್ರು ಕೈಗೊಂಡಿದ್ದೀರಾ ಸರ್ ತಮ್ಮ ಎಲ್ಲ ಸರ್ವ ಸದಸ್ಯರು ಒಡಗೂಡಿ? ಸಾಕಷ್ಟು ಸರ ಹೋಗಿವಿ ಸರ್. ಏನ್ರ ಅಂದ್ರ ಹಿಂಗ ಹೊಸದ ಹಿಂಗ ಈಗ ನಮ್ದು ಸಿರುಗುಪ್ಪಿಯಲ್ಲಿ ಒಂದು ಪಂಚಾಯತಿ ಹೈಟೆಕ್ ಇತ್ತು ಮೊದ್ಲು, ಅವರು ಎಲ್ಲ ಡಿಜಿಟಲ್ ಮಾಡಿದ್ದರು.
ಅದನ್ನ ನೋಡ್ಲಿಕ್ಕೆ ಎಲ್ಲ ಹೋಗಿದ್ವಿ. ಓಕೆ. ಧಾರ್ಮಿಕ ಸ್ಥಳಗಳಿಗೂ ಭೇಟಿ ಕೊಡ್ತೀರಾ ಸರ್? ಇಲ್ಲ, ನಾವು ಫ್ರೆಂಡ್ಸ್ ಅಷ್ಟೇ ಹೋಗ್ತೀವಿ. ಓಕೆ. ಅಂದ್ರೆ ಪಂಚಾಯತಿ ಅಂತ ಹಂಗೇನಿಲ್ಲ ಸರ್. ಈಗ ತಮ್ದು ಒಂದು ವ್ಯಕ್ತಿತ್ವನೇ ಹಾಗೆ ಒಂದು ಇನ್ಸ್ಪಿರೇಷನ್ ಇದ್ದಂಗೆ. ತಾವು ಜೈನ್ ಕಮ್ಯುನಿಟಿಯಲ್ಲಿ ಬರ್ತೀರಿ, ತ್ಯಾಗ, ಅಹಿಂಸೆ ಈ ತರ ಎಲ್ಲ ಸರ್. ಅಂತಂದ್ರೆ ಅದು ಯಾವ ತರ ಮಾದರಿ ಆಗ್ತೀರಿ ಸರ್? ನಮ್ದು ಇರೋದು ವ್ಯಕ್ತಿತ್ವನೇ ಒಂಥರ ಪ್ಲಿಸೆಂಟ್ ಆಗಿ ಸರ್. ಅದ್ರ ಬಗ್ಗೆ ಹೇಳಿ ಸರ್. ಯಾಕಂದ್ರೆ ಈಗ ಮನುಷ್ಯ ಸ್ವಾರ್ಥಿ ಆಗ್ಬಾರ್ದು, ಸೆಲ್ಫಿಶ್ನೆಸ್ ಇರಬಾರ್ದು. ಹಂಗಿದ್ರೇನೆ ಅವರ ಒಂದು ಆರೋಗ್ಯನೂ ತುಂಬಾ ಚೆನ್ನಾಗಿರ್ತದೆ, ಸುತ್ತಮುತ್ತಲ ಒಂದು ವಾತಾವರಣನೂ ಕೂಡ ಚೆನ್ನಾಗಿರ್ತದೆ ಸರ್. ಆ ವೈಬ್ಸೇ ಹಂಗಿರುತ್ತೆ ಸರ್. ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡದ್ದು ಸರ್, ಎಲ್ಲ ಕಮ್ಯುನಿಟಿ ಅವ್ರನ್ನು, ಎಲ್ಲ ಜಾತಿ ಧರ್ಮದವ್ರನ್ನು ಹೊಂದ್ಕೊಂಡು ಹೋಗುದು, ಎಲ್ಲರೂ ಒಂದೇ ಅಂತ ಬಾಳುದು ನನ್ನ ಮೊದ್ಲಿಂದ. ಓಕೆ. ಜೊತೆಗೆ ತಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ತಮ್ಮ ಫ್ಯಾಮಿಲಿ ಕೂಡ ಅಷ್ಟೇ ಅಂತಂದ್ರೆ ಸಾಥ್ ಕೊಡ್ಬೇಕಾಗ್ತದೆ. ಈಗ ಬೆಳಿಗ್ಗೆ 6 ಗಂಟೆ ಅಂತಂದ್ರೆ ಹೊರಟಿರ್ತೀರಿ, ರಾತ್ರಿ ಎಷ್ಟೋ ಗಂಟೆ ಆಗುತ್ತೆ. ಮೇಡಮ್ ಅವರು ಅದ್ರ ಬಗ್ಗೆ ಏನಂತಾರೆ? ಅವ್ರ ಸಹಾಯ ಸಹಕಾರ ಯಾವ ತರ ಇದೆ? ಅಮ್ಮ ಅವ್ರದ್ದು ಸಹಾಯ ಸಹಕಾರ ಯಾವ ತರ ಇದೆ? ಎಲ್ಲರದು ಚೆನ್ನಾಗಿದೆ ಸರ್. ಅವ್ರ ಸಹಕಾರ ಇದ್ದಾಗ ನಾವು ಎಲ್ಲ ಹೊರಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅವ್ರ ಸಹಕಾರ ಇಲ್ಲಾದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಓಕೆ ಓಕೆ. ಜೊತೆಗೆ ಈ ಒಂದು ಟೈಮಲ್ಲಿ ನನಗೆ ಇದು ನೆನಪು ಮಾಡ್ಕೋಬೇಕು ಅನ್ನೋ ಬೇಡ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಯಾಕಂದ್ರೆ ತಮ್ಮ ಈಗ ಸಹೋದರರು ಕೂಡ ಸಹಕಾರ ರಂಗದಲ್ಲಿ ಕೆಲಸ ಮಾಡ್ತಿದ್ರು. ಅವ್ರನ್ನ ಪಾಪ ಹೋದ ಕರೋನಾದಲ್ಲಿ ಕಳ್ಕೋಬೇಕಾಯ್ತು ಸರ್. ಅವ್ರನ್ನ ಎಷ್ಟು ನೆನಪು ಮಾಡ್ತೀರಿ ಸರ್? ಜೊತೆಗೆ ಕರೋನಾದಲ್ಲಿ ಯಾವ ತರ ಎಲ್ಲ ಸಮಸ್ಯೆನ ಹ್ಯಾಂಡಲ್ ಮಾಡಿ? ನನ್ನ ರಾಜಕೀಯ ಭವಿಷ್ಯಕ್ಕೆ ನಮ್ಮ ಬ್ರದರು ಬ್ಯಾಕ್ ಬೋನು, ನನ್ನಕ್ಕಿಂತನೂ ಅವರು ಆಕ್ಟಿವ್. ಓಕೆ. ಅವರಿಂದ ನಾವು ಬಹಳ ಇದಾಗೈತಿ, ಅವ್ರನ್ನ ಕಳ್ಕೊಂಡು ದುಃಖ ಆಗದೆ. ಓಕೆ. ಮತ್ತೆ ಕರೋನಾದಲ್ಲಿ ಏನ್ ಸರ್ಕಾರ ಗೈಡ್ಲೈನ್ಸ್ ಇತ್ತು, ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಇವರೆಲ್ಲರೂ ಕೆಲಸ ಮಾಡಿದಾರೆ. ಓಕೆ 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 ಓಕೆ. ಎಲ್ಲ ಪ್ರತಿ ಮನಿ ವಿಸಿಟ್ ಮಾಡಿ ಅವೇರ್ನೆಸ್ ಮಾಡಿ, ಏನಾರ ಅಂತ ಸಮಸ್ಯೆ ಬಂದ್ರ ಎಲ್ಲ ಸ್ಕೂಲ್ ಕ್ವಾರಂಟೈನ್ ಎಲ್ಲ ಹಾಕಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿವಿ ಸರ್. ಓಕೆ. ಈ ಭಾಗದ ಹಿರಿಯ ಮುಖಂಡರು ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು, ಚಿಕ್ಕೋಡಿ ಸದಲ್ಗ ಕ್ಷೇತ್ರದ ಒಂದು ಯುವ ನಾಯಕರು ಕೂಡ, ಸನ್ಮಾನ್ಯ ಶಾಸಕರು ಗಣೇಶ್ ಹುಕ್ಕೇರಿ ಸರ್. ಅವ್ರನ್ನ ಈ ಒಂದು ಟೈಮಲ್ಲಿ ಯಾವ ತರ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀರಿ ಸರ್? ಅವರಿಂದ ಈಗ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಅವ್ರ ಅನುದಾನ, ಅವ್ರ ಪ್ರಯತ್ನದಿಂದ ನಾವೆಲ್ಲ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಒಂದ್ ದೊಡ್ಡ ಅನುಕೂಲ ಆಗಿದೆ ಸರ್. ಓಕೆ ಓಕೆ ಓಕೆ. ಅದರಿಂದ ನಮ್ಮ ಊರು ಹೆಚ್ಚು ಡೆವಲಪ್ ಆಗಿದೆ ಸರ್. ಏನು ಎಂತ ಒಂದು ಕೆಲಸ ಕಾರ್ಯ ಇದ್ರು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಸರ್. ಓಕೆ ಓಕೆ ಓಕೆ. ತಮ್ಮ ಒಂದು 3 ಅವಧಿಯ ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯತ್ವದಲ್ಲಿ ತಮ್ಮ ಒಂದು ಗೆಳೆಯರ ಬಳಗನು ಕೂಡ ಸಾಕಷ್ಟು ಕೆಲಸ ಕಾರ್ಯ ಮಾಡಿರ್ತದೆ. ಹೌದು ಸರ್. ಅಂತ ಒಂದು ಗೆಳೆಯರನ್ನ ಈಗ ನೆನಪು ಮಾಡ್ಕೊಳ್ಳೋದಿದ್ರೆ ಯಾರ್ಯಾರ ಹೆಸರುಗಳನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೀರಿ? ನನ್ನ ಏನ್ ಗೆಳೆಯರಂದ್ರೆ ಸರ್, ನಮ್ಮ ಫ್ರೆಂಡ್ ಈಗ ಪಂಚಾಯತಿ ಮೆಂಬರ್ ಎಲ್ಲರೂ ಇದ್ದಾರೆ. ಓಕೆ. ಅಜಿತ್ ಕನಗಲಿ ಅವರು, ನಮ್ಮ ಕಿರಣ್ ಪಾಟೀಲ್ ಅವರು, ಜಾವೇದ್ ಜಮಾದಾರ್ ಅವರು, ಉಳಿದೆಲ್ಲ ಮೆಂಬರ್ಸು ಎಲ್ಲ ನಮ್ಮ ಟೀಚರ್ಸ್ ಒಂದ್ 4 ಮಂದಿ ಜನ ನನಗೆ ಇದ್ದಾರೆ. ಅವರು ಮಾರ್ಗದರ್ಶನ ಬಹಳ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ. ನಮ್ಮ ಬಾಹುಬಲಿ ಲಕ್ಕನವ್ರಂತ ಸರ್. ಮುಖ್ಯವಾಗಿ ನನ್ನ ಗ್ರಂಥಪಾಲಕ ಅವರು ನನ್ನ ಫ್ರೆಂಡ್ ಸರ್. ಓಕೆ 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 ಓಕೆ. ಅವರು ನಾವು ಫ್ರೆಂಡ್ ಇದ್ದರಿಂದ ಗ್ರಂಥಾಲಯನು ಡಿಜಿಟಲ್ ಆಗ್ಲಿಕ್ಕೆ ಕಾರಣ ಅಂತ. ಓಕೆ ಓಕೆ ಓಕೆ. ಈ ಒಂದು ಪುಸ್ತಕಗಳು ಎಷ್ಟೋ ಒಂದು ಜ್ಞಾನ ಕೋಶವನ್ನ ಹೆಚ್ಚು ಮಾಡ್ತದೆ. ಈಗ ಗ್ರಂಥಾಲಯ ಎಲ್ಲ ಯಾವ ತರ ಮೇಂಟೈನ್ ಆಗುತ್ತೆ ಸರ್? ಅದಕ್ಕೆ ಬುಕ್ಸ್ ಎಲ್ಲ ಈಗ ಸರ್ಕಾರದಿಂದ ಯಾವ ತರ ಒಂದು ಸಹಾಯ ಸಹಕಾರ ಸಿಗ್ತದೆ? ಯಾಕಂದ್ರೆ ಈಗ ನಿಮ್ ಮಾತು ಕೇಳ್ಕೊಂಡು ಕೂಡ ಹಲವಾರು ಒಂದು ಗ್ರಾಮ ಪಂಚಾಯತಿ ಕೂಡ ಅಂದ್ರೆ ಅವರು ನೋಡಿ ಅವರು ಕೂಡ ಅಲ್ಲಿ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಬುಕ್ಸ್ ಎಲ್ಲ ಸರ್ಕಾರ ಕೊಟ್ಟಿದ್ದೇವೆ. ನಾವು ಒಂದು ಜಾತ್ರೆ ಮಾಡ್ಬೇಕಂತ, ಬುಕ್ ಕಲೆಕ್ಟ್ ಮಾಡುವಂತ ಒಂದು ಜಾತ್ರೆ ಮಾಡ್ಬೇಕು, ಜೋಳಿಗೆ ಹಾಕೊಂಡು ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡ್ಬೇಕು ಅನ್ನೋದೊಂದು ನಾವು ಇದು ಇಟ್ಕೊಂಡಿವಿ. ಸ್ವಲ್ಪ ಡಿಜಿಟಲ್ ಇನ್ನೊಂದ್ ಸ್ವಲ್ಪ ಆಗ್ಬೇಕಾಗಿತ್ತು, ಅದಾದ್ಮೇಲೆ ಅದನ್ನ ಪ್ಲಾನ್ ಇಟ್ಕೋಬೇಕಂತ. ತಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಈಗ ಒಂದು ವಿಚಾರ, ಒಂದು ಪ್ರಾಥಮಿಕ ಹೆಲ್ತ್ ಸೆಂಟರ್ ಅಂತ ಹೇಳಿದ್ರಿ. ಹೌದು ಸರ್. ಇನ್ನು ವಿಶೇಷವಾಗಿ ಏನೆಲ್ಲ ಒಂದು ಕೆಲಸ ಕಾರ್ಯ ಆಗ್ಬೇಕು ಸರ್? ಇದು ನನ್ನ ಅಧ್ಯಕ್ಷತೆಯಲ್ಲಿ ಕಂಪ್ಲೀಟ್ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಕನಸಂದ್ರೆ ಅದು ಒಂದೇ ಸರ್, ಪ್ರಾಥಮಿಕ ಹೆಲ್ತ್ ಸೆಂಟರ್ ಆಗ್ಬೇಕು. ಊರು ಜನರಿಗೆ ಬಹಳ ಅನುಕೂಲ ಆಗ್ತದೆ. ಇಲ್ಲಿ ಸುತ್ತು ಹಳ್ಳಿಯಲ್ಲಿ ಎಲ್ಲಿ ಹೆಲ್ತ್ ಸೆಂಟರ್ ಇಲ್ಲ, ಚಿಕ್ಕೋಡಿ ಹೋಗ್ಬೇಕು.
ಅದಕ್ಕೆ ನಮ್ಮ ಊರ್ ಜನರಿಗೆ ಹೆಲ್ಪ್ ಆಗ್ತದೆ, ಸುತ್ತಮುತ್ತ ಹಳ್ಳಿಯವರಿಗೂ ಹೆಲ್ಪ್ ಆಗ್ತದೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಅನ್ನು ನೆನಪು ಮಾಡ್ಕೊಂಡ್ರಿ ಸರ್. ಇಲ್ಲಿ ಡಿಜಿಟಲ್ ಗ್ರಂಥಾಲಯದಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಕೂಡ ಮಾಡ್ಬೇಕು ಅಂತ ಹೇಳಿ, ಅದಕ್ಕೆಲ್ಲ ಒಂದು ನೆರವು ಸಹಾಯ ಎಲ್ಲ ಯಾವ ತರ ಸಿಗ್ತದೆ ಸರ್? ಪಂಚಾಯತಿ ಅನುದಾನದಲ್ಲಿ ಇದ್ ಮಾಡ್ತೀವಿ. 15 ಫೈನಾನ್ಸ್ ಇವೆಲ್ಲ ಅನುದಾನದಲ್ಲಿ ವರ್ಷ ಹಂತ ಹಂತವಾಗಿ ಎಲ್ಲ ಒಮ್ಮೆಲೆ ತಗೊಳಕ್ ಬರಲ್ಲ. ಸರ್ಕಾರ ಗೈಡ್ಲೈನ್ಸ್ ಇರ್ತದೆ, ಅಷ್ಟೇ ತಗೊಂಡು ಅಷ್ಟೇ ಅದಕ್ಕೆ ಕರೆಕ್ಟ್ ಆಗಿ ಕೆಲಸ ಮಾಡಿಸ್ಬೇಕು. ಜೊತೆಗೆ ಆಗಸ್ಟ್ 15 ಆಗ್ಬೋದು, ಇಲ್ಲ ಗಣೇಶ ಚತುರ್ಥಿ ಆಗ್ಬೋದು ಅಂತ ಒಂದು ಸೆಲಿಬ್ರೇಷನ್ ಎಲ್ಲ ಯಾವ ತರ ನಡೀತದೆ ಈ ಭಾಗದಲ್ಲಿ? ಒಂದು ಒಂದು ದೇಶದಲ್ಲಿ ಸೈನಿಕರು ಕೂಡ ಜಾಸ್ತಿ ಸರ್ ಸೇವೆ ಮಾಡ್ತಿದ್ದಾರೆ. ನಮ್ಮಲ್ಲೇ ನಮ್ಮ ಊರಲ್ಲಿ ಸೈನಿಕರು ಜಾಸ್ತಿ ಇದಾರೆ, ಟೀಚರ್ಸು ಜಾಸ್ತಿ ಇದಾರೆ. ಇದಿರೋದ್ರಿಂದ ಎಲ್ಲರಿಗೂ ಅವೇರ್ನೆಸ್ ಇದೆ. ಯಾವ್ದೋ ಅವ್ರನ್ನ ಕರೆದು ಏನಾದ್ರು ಸನ್ಮಾನ ಮಾಡುದು ಇದು ಆಗಸ್ಟ್ 15ಕ್ಕೆ ಮಾಡ್ತೀವಿ ಸರ್. ಅವ್ರಿಗೆಲ್ಲ ಮುಖ್ಯ ಇದು ಮಾಡ್ತೀವಿ, ಅವ್ರಿಗೆಲ್ಲ ಸನ್ಮಾನ ಮಾಡ್ತೀವಿ. ಎಲ್ಲ ಹಬ್ಬಗಳ ಧಾರ್ಮಿಕ ಹಬ್ಬಗಳು ಎಲ್ಲರೂ ಕೂಡಿ ಆಚರಣೆ ಮಾಡ್ತೀವಿ. ಇಷ್ಟು ವರ್ಷದ ಒಂದು ರಾಜಕಾರಣ ಸೇವೆಯಲ್ಲಿ ಸಾಕಷ್ಟು ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ. ಸಾಮಾಜಿಕ ಸೇವೆ ಅಂತ ಬಂದ್ರೆ ಒಂದು ಊರಲ್ಲಿ ಜಾತ್ರೆ ನಡೀತದೆ, ಮಕ್ಳೇನಾದ್ರು ಒಂದು ಕ್ರೀಡಾ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾರೆ, ಅಂಥದ್ರಲ್ಲಿ ಅವರಿಗೆ ಸಹಾಯ ಸಹಕಾರ ಮಾಡೋದು ಯಾವ ತರ ಇದೆ? ಈ ಊರಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ನಡೀತದೆ, ತಮ್ಮನ್ನ ತಾವು ಭಾಗವಹಿಸೋದು ತೊಡಗಿಸ್ಕೊಳ್ಳೋದ್ರಲ್ಲಿ ಯಾವ ತರ? ನನ್ನೊಂದು ಮೊದ್ಲಿಂದ ಇದಿದೆ. ಎಲ್ಲ ಕಾರ್ಯಕ್ರಮ ನಮ್ಗೆ ಎಲ್ಲರೂ ಇನ್ವಿಟೇಷನ್ ಕೊಡ್ತಾರೆ. ಅಲ್ಲಿ ಹೋದ್ರೆ ಅದ್ ಕೆಲಸ ಮುಗಿಯೋ ತನಕ ಅಲ್ಲಿ ನಿಂತು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ನಾನು ನೀಟಾಗಿ ಮಾಡಿ ಬಂದಿರ್ತೀನಿ. ನಾನು ಯಾರ ಮದ್ವೆ ಇರ್ಲಿ ಏನೋ ಇರ್ಲಿ, ಒಂದು ಇಲ್ಲಿ ರೋಡಲ್ಲಿ ಎಲ್ಲಿ ನನಗೆ ಗೊತ್ತಾದ್ರೆ ಆಕ್ಸಿಡೆಂಟ್ ಆಗಿತ್ತೆ ಅಂದ್ರೆ ನಾ ಹಾಸ್ಪಿಟಲ್ಗೆ ಹೋಗಿ ಅವ್ರಿಗೆ ಹಾಸ್ಪಿಟಲ್ ಮುಟ್ಟುವರೆಗೆ ಬಿ ನಾ ಸಹಾಯ ಮಾಡ್ತೀನಿ. ತಮ್ಮ ಊರಿನ ಗ್ರಾಮದ ಯುವಕರಿಗೆ ಏನ್ ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಊರಿನ ಎಲ್ಲ, ಯಾಕಂದ್ರೆ ಆ ಟೈಮಲ್ಲಿ ತಾವು ಸುಮ್ನಿದ್ ಬಿಟ್ಟಿದ್ರೆ ಒಂದು ಕಾಮನ್ ಮ್ಯಾನ್ ಆಗಿ ಇರ್ತಿದ್ರಿ, ಬಟ್ ಇಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಸಮಾಜ ಸೇವೆ ಮಾಡ್ಕೊಂತ ಬಂದ್ರಿ, ಜನರ ಮನ್ಸ್ ಗೆದ್ರಿ, ತಾವು ಸದಸ್ಯರಾದ್ರಿ, 2 ಬಾರಿ ಅಧ್ಯಕ್ಷರಾದ್ರಿ. ನನ್ನ ಊರಿನ ಜನ ಯಾವಾಗ್ಲೂ ಶಾಂತತೆಯಿಂದ ಇರ್ತಾರ್ರಿ. ಅವರು ಹೆಚ್ಚು ಬೆಳಿಲಿ, ನಮ್ಮ ಊರು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಲಿ, ನಮ್ಮಂಗ ಅಂದ್ರೆ ಮುಂದೆ ಬರೋರು ಸಮಾಜ ಸೇವೆಯಲ್ಲಿ ತಡ್ಕೊಲಿ, ಮತ್ತ ಅವ್ರದ್ದು ಸಹಕಾರ ಹಿಂಗ ಮುಂದಿನವ್ರಿಗೂ ಇರ್ಲಿ ಜನರದು, ಅಷ್ಟ್ ಹೇಳ್ತೀನಿ. ಇನ್ ಮುಂದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನ್ ಚುನಾವಣೆ ಬರ್ತಾ ಇದೆ, ಪಕ್ಷ ಏನಾದ್ರು ಅಂತದ್ ವಿಚಾರ ಮಾಡಿದ್ರೆ, ತಮಗೇನಾದ್ರು ಟಿಕೆಟ್ ನೀಡಿದ್ರೆ? ಇಲ್ಲ ಸರ್, ನಾವು ಈಗ 3 ಸರಿ ಅಧಿಕಾರ ಉಪಯೋಗ ಮಾಡ್ಕೊಂಡಿವಿ. ನಮ್ ನೆಕ್ಸ್ಟ್ ಜನರೇಷನ್ಗೂ ಒಂದ್ ಸ್ವಲ್ಪ ಅವರು ಆಗ್ಲಿ ಅನ್ನೋದು ನಮ್ದು ಆಸೆ. ಅವ್ರಾದ್ರೆ ನಾವು ಆದಂಗೆ ಅವ್ರ ಕೆಳಗೂ ನಾವು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ತಮಗೆ 3 ಬಾರಿ ತಮ್ಮ ಕೊತ್ತಳಿ ಗ್ರಾಮದ ಜನತೆ ಹರಸಿ ಒಂದು ಹಾರೈಸಿದ್ದಾರೆ ಸರ್, ಆಶೀರ್ವಾದ ಮಾಡಿದ್ದಾರೆ. ಅಂತ ಒಂದು ಮತದಾರ ಬಾಂಧವರಿಗೆ ಏನ್ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅವ್ರ ಋಣ ಯಾವಾಗೂ ನಾನು ಮರೆಯಲ್ಲ ಸರ್. ಅವರು ಒಟ್ಟ ನನ್ನ ಜೀವ ಇರತಕ್ಕ ಸಮಾಜ ಸೇವೆಯಲ್ಲಿ ಇರ್ತೇನೆ ಅಂತ ನಾನು ಊರ ಜನರಿಗೆ ಹೇಳ್ತೀನಿ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ಸರ್. ಇಷ್ಟೊತ್ತು ತಾವು ನೋಡಿಲ್ಲ ವೀಕ್ಷಕರೇ, ಕೊತ್ತಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಜಿತೇಂದ್ರ ಪಾಟೀಲ್ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.